ಅಪರಾಧಿಗೂ ವ್ಯತ್ಯಾಸ ಗೊತ್ತಿಲ್ಲದವರೇ ಈ ರಾದ್ದಾಂತ ಯಾಕೆ? ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ದರ್ಶನ್ ಕೊಲೆ ಮಾಡಿದ್ರೆ ಶಿಕ್ಷೆ ಆಗ್ಲಿ ಪ್ರೂವ್ ಆಗ್ಲಿ ವೇಟ್ ಮಾಡಿ. ಗ್ರಾಫಿಕ್ಸ್, AI ವಿಡಿಯೋ ಎಲ್ಲದೂ ಕೂಡ ಕಾನೂನು ವ್ಯಾಪ್ತಿಗೆ ತಪ್ಪಾಗಿದ್ರೆ ಶಿಕ್ಷೆ ಖಂಡಿತ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಟ ದರ್ಶನ್ ವಿರುದ್ಧ ಇನ್ನೆಷ್ಟು ಕುಚೋದ್ಯಗಳು. ದೇಶದಲ್ಲಿ ಕೊಲೆ ಆರೋಪಿಗಳು ಅಂದ್ರೆ ದಚ್ಚು ಮಾತ್ರನ? ಬೇರೆ ಆರೋಪಿಗಳನ್ನ ನೋಡೋ ತರ ದರ್ಶನ್ ಅವರನ್ನ ಯಾಕೆ ಇಲ್ಲಿ ಪರಿಗಣಿಸ್ತಾ ಇಲ್ಲ? ಇದು ಕೊಲೆಗಾರರ ಪರವಾದ ಮಾತುಗಳಲ್ಲ, ಆರೋಪಿ ಅಪರಾಧಿ ಅಲ್ಲ ಅನ್ನುವಂಥ ನೇರ ಮಾತು. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಒಬ್ಬ ವ್ಯಕ್ತಿ ಎಷ್ಟು ಅಂತ ಹೇಳಿ ತೇಜೋವಧೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿಯೇ ದರ್ಶನ್ ಈಗ ಸಿಡಿದೆದ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿವರಗಳನ್ನ ಪ್ರಸಾರ ಮಾಡದಂತೆ ನ್ಯಾಯಾಲಯ ಈ ಹಿಂದೆ ನಿರ್ಬಂಧವನ್ನ ಹೇರಿತ್ತು. ಆದ್ರೆ ಆ ಆದೇಶ ಲೆಕ್ಕಕ್ಕಿಲ್ಲ ಅನ್ನೋ ತರ ಉಲ್ಲಂಘನೆ ಆಗ್ತಾ ಇರುವಂತಹ ಸುದ್ದಿವಾಹಿನಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ದಚ್ಚು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಕೋರಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿ ನಟ ದರ್ಶನ್ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು ದರ್ಶನ್ಗೆ ಇರುವಂತಹ ಹಕ್ಕು. ಅರ್ಜಿಯು ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರ ಏಕಸದಸ್ಯ ಪೀಠದ ಮುಂದೆ ವಿಚಾರಣೆಗೆ ಬಂದಿತ್ತು. ಇದರ ಬಗ್ಗೆ ನಿಲುವನ್ನ ತಿಳಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನ್ಯಾಯಪೀಠ ಸೂಚಿಸಿತ್ತು. ಅದಕ್ಕೆ ಕೇಂದ್ರ ಸರ್ಕಾರದ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್ ಪ್ರತಿಕ್ರಿಯೆ ನೀಡಿ ಅರ್ಜಿಯಲ್ಲಿ ಕೋರಲಾದಂತಹ ಮನವಿಯ ಕುರಿತು ಯಾವ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದರ ಬಗ್ಗೆ ಸೋಮವಾರದ ಒಳಗೆ ತಿಳಿಸಲಾಗುತ್ತೆ ಅಂತ ಹೇಳಿದ್ರು. ಇದನ್ನ ಪರಿಗಣಿಸಿದಂತಹ ನ್ಯಾಯಪೀಠ ವಿಚಾರಣೆಯನ್ನ ನಾಳೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿತು. ಸುದ್ದಿವಾಹಿನಿಗಳು ಗ್ರಾಫಿಕ್ಸ್ ಮತ್ತೆ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಆಧಾರಿತ ಅನಿಮೇಷನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ನ್ಯಾಯಾಲಯದ ಪ್ರಕ್ರಿಯೆಗಳು ಮತ್ತೆ ಅಪರಾಧದ ದೃಶ್ಯಗಳನ್ನ ಮರುಸೃಷ್ಟಿ ಮಾಡ್ತಾ ಇದೆ. ಹಾಗೆ ವಿಚಾರಣಾಧೀನ ನ್ಯಾಯಾಲಯವು ದಾಖಲು ಮಾಡಿದಂತಹ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ಚರ್ಚೆಗಳನ್ನ ನಡೆಸ್ತಾ ಇದೆ. ಇದು 2024ರಲ್ಲಿ ಕರ್ನಾಟಕ ಹೈಕೋರ್ಟ್ ಮತ್ತು ಸಿಟಿ ಸಿವಿಲ್ ನ್ಯಾಯಾಲಯವು ಹೊರಡಿಸಿರುವಂತಹ ಪ್ರತಿಬಂಧಕ ಆದೇಶಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ದೂರಲಾಗಿದೆ. ಮಾಧ್ಯಮಗಳ ಮೇಲೆ ಮತ್ತಷ್ಟು ಆರೋಪಗಳನ್ನ ಕೂಡ ಮಾಡಲಾಗಿದೆ. ಸುದ್ದಿವಾಹಿನಿಗಳು ಉದ್ದೇಶಪೂರ್ವಕವಾಗಿ ವಿಚಾರಣೆಯನ್ನ ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇದೆ. ಇದು ಸಂವಿಧಾನದ 14 ಮತ್ತು 21ನೇ ವಿಧಿ ಅಡಿಯಲ್ಲಿ ಖಾತ್ರಿಪಡಿಸಲಾಗುವಂತಹ ಹಕ್ಕುಗಳ ಉಲ್ಲಂಘನೆ ಆಗಿದೆ. ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡ್ತಾ ಇರುವಂತಹ ಮಾಧ್ಯಮಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ನಟ ದರ್ಶನ್ ಅರ್ಜಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ನಿಯಮಗಳು 1994ನ್ನ ಉಲ್ಲಂಘನೆ ಮಾಡಿದ್ರೆ ಸುದ್ದಿವಾಹಿನಿಗಳ ವಿರುದ್ಧ ಕ್ರಮಕ್ಕೆ ಕೈಗೊಳ್ಳಲಾಗುತ್ತೆ ಅಂತ ಕೇಂದ್ರದ ಮಾಹಿತಿ ಮತ್ತೆ ಪ್ರಸಾರ ಸಚಿವಾಲಯ ತಿಳಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2026ರ ಜನವರಿ 16ರಂದು ದೂರನ್ನ ನೀಡಿತು. ಅದರಲ್ಲಿ ಕಾರ್ಯಕ್ರಮ ಸಂಹಿತೆ ನಿಯಮ 6D F&I ಉಲ್ಲಂಘನೆ ಮಾಡಿರುವಂತಹ 1000 ಯೂಟ್ಯೂಬ್ ಲಿಂಕ್ಗಳನ್ನ ಸಚಿವಾಲಯಕ್ಕೆ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಆದರೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಮಾಧ್ಯಮಗಳು ನ್ಯಾಯಯುತ ಪತ್ರಿಕೋದ್ಯಮದ ಹೆಸರಿನಲ್ಲಿ ಮಾಧ್ಯಮ ವಿಚಾರಣೆ ನಡೆಸುವಂತಹದ್ರ ಮೂಲಕ ದರ್ಶನ್ ಅವರಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತ ಆಕ್ಷೇಪಿಸಲಾಗಿದೆ. ಮಾಧ್ಯಮಗಳು ದರ್ಶನ್ ಅವರ ನಡೆಯನ್ನಷ್ಟೇ ಅಲ್ಲದೆ ಅವರ ಪತ್ನಿ ಮತ್ತು ಪುತ್ರನ ನಡೆಗೆ ಹಾನಿಯನ್ನ ಉಂಟು ಮಾಡ್ತಾ ಇದೆ.
ತಮಗೆ ಸಂಬಂಧಪಟ್ಟಂತಹ ಕಲ್ಪಿತ ಊಹಾತ್ಮಕ ಪತ್ರಿಕೋದ್ಯಮದ ಮೂಲಕ ಸುದ್ದಿವಾಹಿನಿಗಳು ಕೋಟ್ಯಾಂತರ ರೂಪಾಯಿಯನ್ನ ಸಂಪಾದನೆ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಗೌಪ್ಯ ಮತ್ತು ಸೂಕ್ಷ್ಮ ಮಾಹಿತಿಯನ್ನ ಪ್ರಸಾರ ಮಾಡುವುದರ ಮೂಲಕ ನ್ಯಾಯಾಲಯದ ಆದೇಶಕ್ಕೆ ಮಾಧ್ಯಮಗಳು ಅಗೌರವವನ್ನ ತೋರಿದೆ ಅಂತ ಅರ್ಜಿದಾರರು ಆಕ್ಷೇಪಿಸಿದ್ದಾರೆ. ಒಟ್ನಲ್ಲಿ ದರ್ಶನ್ ತಮಗಾಗಿರುವ ಆಗ್ತಾ ಇರುವಂತಹ ಅನ್ಯಾಯಗಳಿಗೆ ನ್ಯಾಯ ಪಡೆಯುವಂತಹ ಹಕ್ಕು ಮತ್ತು ಜವಾಬ್ದಾರಿಯನ್ನ ಹೊಂದಿದ್ದಾರೆ. ನಾಳೆ ನ್ಯಾಯಾಲಯ ಯಾವ ರೀತಿಯ ಆದೇಶವನ್ನ ಕೊಡುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.